ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರದ ಬದಲಾವಣೆ. ಒಂದು ರಹಸ್ಯ. ಈ ಮಹಿಳೆ ಮತ್ತು ಭವಿಷ್ಯದ ಒಂದು ಮುನ್ಸೂಚನೆ. ಕುಂಭರಾಶಿಯ ನನ್ನ ಆತ್ಮೀಯರೇ, ನಿಮ್ಮೆಲ್ಲರಿಗೂ ಈ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೀವನದ ಅತ್ಯಂತ ರಹಸ್ಯಮಯ ಮತ್ತು ರೋಚಕ ಸಂಗತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಚಡಪಡಿಕೆ, ಅಶಾಂತಿ ಅಥವಾ ಏನೋ ಒಂದು ಕಳೆದುಕೊಂಡ ಭಾವನೆ ಕಾಡುತ್ತಿರಬಹುದು. ಆದರೆ ಗಾಬರಿಯಾಗಬೇಡಿ, ಏಕೆಂದರೆ ಬ್ರಹ್ಮಾಂಡವು ನಿಮಗಾಗಿ ಒಂದು ದೊಡ್ಡ ಯೋಜನೆಯನ್ನು ಸಿದ್ಧಪಡಿಸಿದೆ. ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಭವಿಷ್ಯದ ದಿಕ್ಸೂಚಿ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಒಬ್ಬ ಮಹಿಳೆಯ ಬಗ್ಗೆ ಕುತೂಹಲ ಮೂಡುತ್ತಿದೆ. ಯಾರು ಆಕೆ? ನಿಮಗಾಗಿ ಕಾಯುತ್ತಿರುವ ಆ ವಿಶೇಷ ವ್ಯಕ್ತಿ ಯಾರು? ನಿಮ್ಮನ್ನು ನೋಡಿದಾಗ ಆಕೆಯ ಮುಖದಲ್ಲಿ ಮೂಡುವ ಆ ಕಿರುನಗೆಯ ಅರ್ಥವೇನು? ಕುಂಭರಾಶಿಯವರೇ, ಮುಂದಿನ ಈ 48 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಬ್ಬ ಅದ್ಭುತ ಮಹಿಳೆಯ ಪ್ರವೇಶವಾಗಲಿದೆ. ಆಕೆ ನಿಮ್ಮ ಮನೆಗೆ ಬಂದ ದಿನದಿಂದಲೇ ನಿಮ್ಮ ಅದೃಷ್ಟ ಬದಲಾಗಲಿದೆ. ಇದು ಕೇವಲ ಪ್ರೇಮವಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತಿನ ಮಳೆಯನ್ನೇ ಸುರಿಸುವಂತಹ ಈ ದೈವಿ ಮಿಲನ. ಆಕೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದಾಳೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಬೆಂಬಲವಾಗಿ ನಿಂತಿದ್ದಾಳೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಬಹಳಷ್ಟು ಬಾರಿ ನೀವು ಕೆಲಸ ಪ್ರಾರಂಭಿಸುವ ಮೊದಲೇ ಸೋಲಿನ ಬಗ್ಗೆ ಯೋಚಿಸುತ್ತೀರಿ. ಇದು ನನ್ನಿಂದ ಸಾಧ್ಯವೇ ಅಥವಾ ಇದು ಕೈಗೂಡುವುದಿಲ್ಲ ಎಂಬ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಕಾಡುತ್ತವೆ. ನೆನಪಿಡಿ, ನೀವು ಏನನ್ನು ಯೋಚಿಸುತ್ತೀರೋ ಅದನ್ನೇ ನೀವು ಪಡೆಯುತ್ತೀರಿ. ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ಬ್ರಹ್ಮಾಂಡವು ನಿಮಗೆ ಅಡೆತಡೆಗಳನ್ನೇ ನೀಡುತ್ತೆ. ಬದಲಾಗಿ ನಾನು ಇದನ್ನು ಮಾಡಬಲ್ಲೆ, ಈ ಜಗತ್ತಿನಲ್ಲಿ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ದೃಢವಾಗಿ ನಂಬಿ. ಆಗ ನೋಡಿ, ಯಶಸ್ಸು ನಿಮ್ಮ ಪಾದದಡಿಯಲ್ಲಿ ಇರುತ್ತೆ. ಈ ಭಗವಾನ್ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಆದ್ದರಿಂದ ಭಯವನ್ನು ಬಿಟ್ಟು ಮುನ್ನಡೆಯಿರಿ. ಪ್ರತಿಯೊಬ್ಬ ಮಹಿಳೆಯನ್ನು ಗೌರವದಿಂದ ಕಾಣುವುದು ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ನಿಮ್ಮ ತಾಯಿ, ತಂಗಿ, ಸ್ನೇಹಿತೆ ಅಥವಾ ಪತ್ನಿ ಅವರು ನಿಮ್ಮ ಜೀವನದ ಶಕ್ತಿಯ ಆಧಾರ ಸ್ತಂಭಗಳು. ಸೌಂದರ್ಯವು ಕೇವಲ ಹೊರನೋಟಕ್ಕೆ ಸೀಮಿತವಾಗಿರಬಹುದು. ಈ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿ. ನೀವು ಸ್ತ್ರೀ ಶಕ್ತಿಯನ್ನು ಗೌರವಿಸಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಕುಟುಂಬಕ್ಕಾಗಿ ಸಮಯ ಅನ್ನೋದು ಮೀಸಲಿಡಿ. ಅವರ ಸಣ್ಣ ಪುಟ್ಟ ಆಸೆಗಳನ್ನು ಪೂರೈಸುವುದು ನಿಮ್ಮ ಜವಾಬ್ದಾರಿ. ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತೆ. ಬರುವ ದಿನಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಪೂರಕವಾಗಿದೆ. ಕಚೇರಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಮೇಲಾಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ದೊಡ್ಡ ಯಶಸ್ಸನ್ನು ಸಾಧಿಸುತ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನೀವು ಧಾರ್ಮಿಕ ಮತ್ತು ಪರೋಪಕಾರಿ ಸ್ವಭಾವ ಆಗಿರೋದ್ರಿಂದ ಇತರರಿಗೆ ಸಹಾಯ ಮಾಡುವುದು ನಿಮಗೆ ಮಾನಸಿಕ ಶಾಂತಿ ನೀಡುತ್ತೆ. ಸಂತಾನದ ಕಡೆಯಿಂದ ಒಳ್ಳೆಯ ಸುದ್ದಿ ಕೇಳುವ ಯೋಗವಿದೆ. ದೂರದ ಪ್ರಯಾಣಗಳು ಲಾಭದಾಯಕವಾಗಿದೆ. ಒಂದು ಕಠಿಣ ಎಚ್ಚರಿಕೆ: ಈ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳ ನಡುವೆ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ಒಬ್ಬ ವ್ಯಕ್ತಿ ಅಥವಾ ಈ ಪುರುಷರಾಗಲಿ ಅಥವಾ ಮಹಿಳೆಯಾಗಲಿ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಮುಳ್ಳಾಗಲು ಪ್ರಯತ್ನಿಸಬಹುದು. ಇದು ಕೇವಲ ಕಾಕತಾಳೀಯವಲ್ಲ, ಇದು ಗ್ರಹ ಗತಿಗಳ ಆಟ. ನಿಮ್ಮ ರಾಹು ಶುಭವಾಗಿದ್ದರೆ ಅವರ ರಾಹು ದೋಷಪೂರಿತವಾಗಿದೆ. ಈ ಕಾರಣದಿಂದಾಗಿ ಅವರು ನಿಮ್ಮ ಬೆಳವಣಿಗೆಯ ನುಡಿ ಅಸೂಯೆ ಪಡಬಹುದು. ಇವರು ಬೇರೆ ಯಾರೂ ಅಲ್ಲ, ನಿಮ್ಮೊಂದಿಗೆ ನಗುತ್ತಾ ಮಾತನಾಡಿದವರು, ನಿಮ್ಮ ಮನೆಗೆ ಬಂದವರೇ ಆಗಿರುತ್ತಾರೆ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಇಂಗ್ಲಿಷ್ ಎಸ್ ಅಥವಾ ಆರ್ ಅಥವಾ ಪಿ ಯಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಿಮ್ಮ ಗುರಿಗಳನ್ನು, ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ.
ಮೌನವಾಗಿ ಕೆಲಸ ಮಾಡಿ ನಿಮ್ಮ ಯಶಸ್ಸು ಸದ್ದು ಮಾಡಲಿ ಎಂಬ ಮಾತನ್ನು ನೆನಪಿಡಿ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಒಂದು ಸಂಕೇತ. ಕನಸಿನಲ್ಲಿ ಕಾಣುವ ದೃಶ್ಯಗಳು ಅಥವಾ ಅನಿರೀಕ್ಷಿತವಾಗಿ ಭೇಟಿಯಾಗುವ ಅಪರಿಚಿತ ವ್ಯಕ್ತಿ, ಇವೆಲ್ಲವೂ ಬ್ರಹ್ಮಾಂಡವು ನಿಮಗೆ ನೀಡುವ ಸುಳಿವುಗಳು. ಅತೀಂದ್ರಿಯ ಶಕ್ತಿಗಳು ನಿಮ್ಮನ್ನು ರಕ್ಷಿಸುತ್ತಿವೆ. ಆದರೆ ನೀವು ಸತತವಾಗಿ ತಪ್ಪು ದಾರಿಯಲ್ಲಿ ನಡೆದರೆ ಅಥವಾ ಅಹಂಕಾರ ಪ್ರದರ್ಶಿಸಿದರೆ ಆ ಶಕ್ತಿಗಳು ನಿಮ್ಮಿಂದ ದೂರವಾಗಬಹುದು. ಪ್ರಕೃತಿಯನ್ನು ಪ್ರೀತಿಸಿ ಮತ್ತು ದೈವದ ಮೇಲೆ ನಂಬಿಕೆ ಇಡಿ. ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಕೆಲವು ಈ ಸರಳ ಕ್ರಮಗಳನ್ನು ಅನುಸರಿಸಿ. ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ನೀವು ಈ ಆರ್ಘ್ಯವನ್ನು ಅರ್ಪಿಸಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಪ್ರತಿ ಶುಕ್ರವಾರ ಹಾಲು, ಅಕ್ಕಿ ಅಥವಾ ಈ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಇದು ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರವಾಗುತ್ತೆ. ಸಂಜೆಯ ವೇಳೆ ಮನೆಯ ಮುಖ್ಯ ದ್ವಾರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ಇದು ದಾರಿದ್ರ್ಯವನ್ನು ದೂರ ಮಾಡುತ್ತೆ. ಪ್ರತಿದಿನ ಕನಿಷ್ಠ 5 ನಿಮಿಷಗಳ ಕಾಲ ಧ್ಯಾನ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜಿಸುವುದು ನಿಮ್ಮ ಮನೆಯ ವಾಸ್ತು ದೋಷವನ್ನು ನಿವಾರಿಸುತ್ತೆ. ಕುಂಭರಾಶಿಯವರೇ, ನೀವು ಹೃದಯವಂತರು. ಹೊರಗಡೆ ಶಾಂತವಾಗಿ ಕಂಡರೂ ನಿಮ್ಮ ಮನಸ್ಸಿನೊಳಗೆ ಆಲೋಚನೆಗಳ ಸಾಗರವೇ ಇದೆ. ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತಿವೆ ಎನಿಸಿದರೆ ಅದು ಪ್ರೀತಿಯ ಕೊರತೆಯಿಂದಲ್ಲ, ಈ ಸಂವಹನದ ಕೊರತೆಯಿಂದ. ನಿಮ್ಮ ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿ. ಕೇವಲ ಹಣ ಮತ್ತು ಯಶಸ್ಸಿನ ಹಿಂದೆ ಓಡಬೇಡಿ. ಭಾವನಾತ್ಮಕ ಬೆಸುಗೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಆದಷ್ಟು ಪ್ರೀತಿ ಎಂದಿಗೂ ಸಾಯುವುದಿಲ್ಲ, ಅದು ಕೇವಲ ದಣಿದಿರುತ್ತದೆ. ಅದನ್ನು ನಗು ಮತ್ತು ಪ್ರೀತಿಯಿಂದ ಮರುಜೀವಗೊಳಿಸಿ. ಈ ಸಮಯವು ನಿಮ್ಮ ಜೀವನದ ಈ ನಿರ್ಣಾಯಕ ಹಂತವಾಗಿದೆ. ಒಂದು ಸಣ್ಣ ತಪ್ಪು ನಿಮ್ಮ ಹಿಂದೆ ಸರಿಯುವಂತೆ ಮಾಡಬಹುದು ಅಥವಾ ಒಂದು ಸರಿಯಾದ ನಿರ್ಧಾರ ನಿಮ್ಮನ್ನು ರಾಜನಂತೆ ಮಾಡಬಹುದು. ಬ್ರಹ್ಮಾಂಡವು ನಿಮ್ಮ ಕೈ ಹಿಡಿಯಲು ಸಿದ್ಧವಾಗಿದೆ. ನೀವು ಬದಲಾವಣೆಗೆ ಸಿದ್ಧರಿದ್ದೀರಾ? ಹಾಗಿದ್ದರೆ ಮನಸ್ಸಿನಿಂದ ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸಿ. ನಾನು ಬದಲಾವಣೆಗೆ ಸಿದ್ಧನಿದ್ದೇನೆ ಎಂದು ದೃಢವಾಗಿ ಹೇಳಿ. ಈ ಪವಿತ್ರ ಮಿಲನ ಮತ್ತು ನಿಮ್ಮ ಯಶಸ್ಸಿನ ಹಾದಿ ಇಂದಿನಿಂದಲೇ ಪ್ರಾರಂಭವಾಗಲಿದೆ. ನನ್ನ ಆತ್ಮೀಯರೇ, ಇದಂತೂ ನಿಮ್ಮ ಪಾಲಿಗೆ 2026 ಫೆಬ್ರವರಿ ಅತ್ಯಂತ ಮಹತ್ವದ ದಿನ ಅಂತಲೇ ನಾವು ಅನ್ನಬಹುದು. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕೋಟ್ಯಾಧಿಪತಿ ಆಗಬೇಕು ಎಂಬ ಕನಸು ಇದ್ದೇ ಇರುತ್ತೆ. ಮುಂದಿನ 62 ರಿಂದ 72 ಗಂಟೆಗಳಲ್ಲಿ ನಿಮ್ಮ ಅದೃಷ್ಟವು ಚಿನ್ನದಂತೆ ಹೊಳೆಯಲಿದೆ. ನಿಮ್ಮ ಪ್ರಗತಿಯನ್ನು ನೋಡಿ ಅಕ್ಕಪಕ್ಕದವರು ಎಂತಹ ಅದೃಷ್ಟವಂತರಿವರು, ಇಂತಹ ಉನ್ನತಿಯನ್ನು ದೇವರು ಎಲ್ಲರಿಗೂ ನೀಡಲಿ ಎಂದು ಮಾತನಾಡಿಕೊಳ್ತಾರೆ. ಬ್ರಹ್ಮಾಂಡದ ಈ ಸಮಸ್ತ ಶಕ್ತಿಗಳು ಇಂದು ನಿಮ್ಮ ಜಾತಕದಲ್ಲಿ ಕೇಂದ್ರೀಕೃತವಾಗಿವೆ. ಈ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳು ಸಂಭವಿಸಲಿವೆ. ಬ್ರಹ್ಮಾಂಡವು ನಿಮಗೆ ಸ್ಪಷ್ಟ ಸಂಕೇತಗಳನ್ನು ನೀಡುತ್ತಿವೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಆ ಮಟ್ಟದ ಶಕ್ತಿಯೊಂದಿಗೆ ಜೋಡಿಸಿವೆ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ರಾತ್ರೋರಾತ್ರಿ ಶ್ರೀಮಂತನನ್ನಾಗಿ ಮಾಡಬಲ್ಲದು. ನಿಮ್ಮ ಬ್ಯಾಂಕ್ ಖಾತೆ ಶೀಘ್ರದಲ್ಲೇ ಭರ್ತಿಯಾಗಲಿದೆ. ಈ ಸಂಕೇತಗಳನ್ನು ಅಪ್ಪಿತಪ್ಪಿಯೂ ನಿರ್ಲಕ್ಷಿಸಬೇಡಿ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಆಸೆ ಇದ್ದೇ ಇರುತ್ತೆ. ಯಾರೋ ಪ್ರೀತಿಯನ್ನು ಬಯಸಿದರೆ ಇನ್ನೊಬ್ಬರು ಹಣ, ಗೌರವ ಅಥವಾ ಉದ್ಯೋಗವನ್ನು ಬಯಸ್ತಾರೆ. ಆದರೆ ಎಲ್ಲರ ಪ್ರಾರ್ಥನೆಗಳು ಬ್ರಹ್ಮಾಂಡವನ್ನು ತಲುಪುವುದಿಲ್ಲ. ಆದರೆ ಕುಂಭರಾಶಿಯವರೇ, ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ಹಾಗಾಗಿ ಈ ಬ್ರಹ್ಮಾಂಡಕ್ಕೆ ಇದು ದೊಡ್ಡದಲ್ಲ. ಕೆಲವರಿಗೆ ಈ ಕೋಟಿಯವರೆಗೂ ನೀಡಿದ ಉದಾಹರಣೆಗಳು ಇವೆ. ನಿಮ್ಮ ಹಣೆ ಬರಹದಲ್ಲಿ ಬರೆದಿರುವ ಈ ಸಂಪತ್ತು ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ. ನೀವು ಅದೆಷ್ಟೋ ವರ್ಷಗಳಿಂದ ರಾತ್ರಿಯ ಸಮಯದಲ್ಲಿ ನಿದ್ದೆಯಿಲ್ಲದೆ ಆಕಾಶದತ್ತ ನೋಡುತ್ತಾ ದೇವರಲ್ಲಿ ಮಾಡಿದ ಪ್ರಾರ್ಥನೆಗಳು ಈಗ ಫಲ ಸಿಗುವ ಕಾಲ ಬಂದಿದೆ. ಆದರೆ ಎಚ್ಚರ, ಇಂದಿನ ಮಾಹಿತಿಯನ್ನು ನೀವು ಈ ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನೋಡಿದ್ರೇ ನಿಮಗೆ ಇವೆಲ್ಲ ಲಭಿಸುತ್ತೆ. ಉತ್ತಮ ಮಾಹಿತಿ. ಬ್ರಹ್ಮಾಂಡವು ಎಲ್ಲರ ಜೀವನದಲ್ಲೂ ಪವಾಡ ಮಾಡುವುದಿಲ್ಲ. ಯಾರು ಸತ್ಯದ ದಾರಿಯಲ್ಲಿ ನಡೆಯುತ್ತಾರೋ ಮತ್ತು ದೈವದ ಮೇಲೆ ಅಚಲ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಮಾತ್ರ ಈ ಅವಕಾಶ ಸಿಗೋದು. ಬ್ರಹ್ಮಾಂಡವು ಒಂದು ಮಾತನ್ನು ಹೇಳುತ್ತೆ: ಸತ್ಯ ಎಂಬುದು ಒಂದು ಕನ್ನಡಿ ಇದ್ದಂತೆ. ಅದನ್ನು ನೋಡಲು ಎಲ್ಲರಿಗೂ ಧೈರ್ಯ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ
ಈ ಕಹಿ ಸತ್ಯವನ್ನು ಎದುರಿಸುವ ಸಮಯ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಗ್ರಹಗತಿಗಳು ನಿಮ್ಮ ಜೀವನದ ಗುಪ್ತ ರಹಸ್ಯವನ್ನು ಬಿಚ್ಚಿಡಲಿವೆ. ನಿಮ್ಮ ಜೀವನದ ಪ್ರತಿಯೊಂದು ಘಟನೆಯ ಹಿಂದೆ ನಿಮ್ಮ ಹಳೆಯ ಕರ್ಮಗಳ ಫಲ ಅಡಗಿದೆ. ಈಗ ನಡೆಯುತ್ತಿರುವ ಪ್ರಮುಖ ಈ ಗ್ರಹ ಬದಲಾವಣೆ ಎಂದರೆ ಶನಿ ಮತ್ತು ರಾಹು ಮಧ್ಯೆ ನಿರ್ಮಾಣವಾಗುತ್ತಿರುವ ಈ ವಿಷಯೋಗ. ಈ ಯೋಗವು ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆ. ನೀವು ನಿಮ್ಮವರೆಂದು ನಂಬಿ ಯಾರಿಗೆ ನಿಮ್ಮ ಜೀವನದ ಎಲ್ಲ ಗುಪ್ತ ವಿಷಯಗಳನ್ನು ಹೇಳಿಕೊಂಡಿದ್ದೀರೋ ಅದೇ ವ್ಯಕ್ತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕಬಹುದು. ನೀವು ಯಾರನ್ನ ಅತ್ಯಮೂಲ್ಯ ರತ್ನವೆಂದು ಭಾವಿಸಿದ್ದೀರೋ ಅವರೇ ನಿಮ್ಮ ದೊಡ್ಡ ಸಂಕಷ್ಟ ತಂದೊಡ್ಡಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾರನ್ನು ಅಂಧವಾಗಿ ನಂಬಲೇಬೇಡಿ. ಶನಿದೇವನು ನಿಮ್ಮ ಹಿಂದಿನ ಕರ್ಮಗಳ ಫಲವನ್ನು ನೀಡುವ ನ್ಯಾಯಾಧೀಶ. ನೀವು ಈ ಹಿಂದೆ ಯಾರಿಗಾದರೂ ನೋವು ನೀಡಿದ್ದರೆ ಅಥವಾ ಯಾರನ್ನಾದರೂ ಮೋಸ ಮಾಡಿದ್ದರೆ ಅದರ ಫಲವನ್ನು ಈಗ ಅನುಭವಿಸಬೇಕಾಗುತ್ತದೆ. ನಿಮ್ಮ ಸುತ್ತಮುತ್ತಲಿನಲ್ಲಿ ಇರುವವರಲ್ಲಿ ಒಬ್ಬ ವ್ಯಕ್ತಿ ಕೇವಲ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಇದ್ದಾನೆ. ಶೀಘ್ರದಲ್ಲೇ ಅವನ ಅಸಲಿ ಮುಖವಾಡ ಕಳಚಿ ಬೀಳಲಿದೆ. ಆಗ ನಿಮಗೆ ನಂಬಲು ಅಸಾಧ್ಯವಾದ ಸತ್ಯಗಳು ತಿಳಿಯುತ್ತೆ. ನಿಮ್ಮ ಹತ್ತಿರದ ಸ್ನೇಹಿತರೇ ಅಥವಾ ಸಂಬಂಧಿಕರೇ ಆಗಿರಬಹುದು. ನಿಮ್ಮ ಮೊಬೈಲನ್ನು ರಹಸ್ಯವಾಗಿ ತಪಾಸಣೆ ಮಾಡಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೊರಗಡೆ ಹರಡಬಹುದು. ಇದು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು. ಆದ್ದರಿಂದ ನಿಮ್ಮ ವಿಷಯಗಳನ್ನು ರಹಸ್ಯವಾಗಿ ಇಡಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹೆದರಬೇಡಿ. ಎಂತಹ ಕತ್ತಲ ರಾತ್ರಿಯ ನಂತರವೂ ಸೂರ್ಯ ಹುಟ್ಟಲೇಬೇಕು. ನಿಮ್ಮ ನೋವಿನ ದಿನಗಳು ಮುಗಿದು ಈಗ ಸುಖದ ಮಳೆ ಸುರಿಯುವ ಕಾಲ ಬಂದಾಯಿತು. ಬ್ರಹ್ಮಾಂಡವು ನಿಮಗಾಗಿ ಒಂದು ಅದ್ಭುತ ಉಡುಗೊರೆಯನ್ನು ಸಿದ್ಧಪಡಿಸಿದೆ. ನಿಮ್ಮ ಜೀವನವನ್ನು ಬದಲಿಸಬೇಕಿಲ್ಲ. ವ್ಯಕ್ತಿಯೊಬ್ಬರ ಭೇಟಿ ಶೀಘ್ರದಲ್ಲೇ ಆಗಲಿದೆ. ಈ ಬೆಳಗ್ಗೆ ಮತ್ತು ಸಂಜೆ ದೇವರ ನಾಮಸ್ಮರಣೆ ಮಾಡಿ. ಯಾರು ಅಸಹಾಯಕರಾಗಿದ್ದರೆ ಅವರಿಗೆ ಅನ್ನದಾನ ಮತ್ತು ವಸ್ತ್ರದಾನವನ್ನು ಮಾಡಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.